ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಬಂದಾಗಿನಿಂದ ಭಾರತೀಯ ರೈಲ್ವೆ ಅಭಿವೃದ್ಧಿಯ ದಿಶೆಯೇ ಬದಲಾಗಿದೆ. ಅದರ ಭಾಗವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಸಂಸದರಾದ ಪಿಸಿ ಗದ್ದಿಗೌಡರವರ ಶ್ರಮದಿಂದ ರೈಲ್ವೆ ಇಲಾಖೆಯಲ್ಲಿ ನಿರಂತರವಾಗಿ ಪ್ರಗತಿಯ ಕಾರ್ಯಗಳು ನಡೆಯುತ್ತಿವೆ. ಬಾಗಲಕೋಟೆ ಕುಡ್ಚಿ ಮಾರ್ಗವು 2010-11ರಲ್ಲಿ ಈ ಯೋಜನೆಗೆ ಮಂಜೂರಾತಿ ದೊರಕಿದ್ದು, ನಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಬಾಗಲಕೋಟೆ ಕುಡ್ಚಿ ಮಾರ್ಗದ ಕಾಮಗಾರಿಗೆ ವೇಗ ನೀಡಿ ಬಾಗಲಕೋಟೆಯಿಂದ ಖಜ್ಜಿ ಡೋನಿಯವರೆಗೆ ರೈಲ್ವೆ ಮಾರ್ಗ 2018ರಲ್ಲಿ ಪೂರ್ಣಗೊಂಡು ರೈಲ್ ಬಸ್ ಸಂಚಾರ ಪ್ರಾರಂಭಿಸಲಾಗಿತ್ತು. ಈಗ ಮುಂದಿನ ಹಂತದ ಕಾಮಗಾರಿಗಳು ತೀವ್ರಗತಿಯಲ್ಲಿ ಸಾಗಿದ್ದು, ಅದರ ಮುಂದುವರೆದ ಭಾಗ ಖಜ್ಜಿ ಡೋನಿಯಿಂದ ಲೋಕಾಪುರ ಮಾರ್ಗದ ಕಾಮಗಾರಿಯು ಭರದಿಂದ ಸಾಗಿದೆ. ಗದಗ್ ಹುಟ್ಟಗಿ ಡಬ್ಲಿಂಗ್ ಕಾಮಗಾರಿ ಪ್ರಾರಂಭವಾಗಿದ್ದು, ಕೇಂದ್ರ ಸರ್ಕಾರದಿಂದ ರೂಪಾಯಿ 1,616 ಕೋಟಿ ಮಂಜೂರಾಗಿದೆ. ಬಾಗಲಕೋಟೆ ಭಾಗದ ಕಾಮಗಾರಿ ಸಂಪೂರ್ಣ ಹಂತದಲ್ಲಿ ಪೂರ್ಣಗೊಂಡು ವಿದ್ಯುದೀಕರಣ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲ್ವೆಗಳ ಓಡಾಟಕ್ಕೆ ಅನುಕೂಲವಾಗಲಿದೆ. ಅಮೃತ ಭಾರತ ಯೋಜನೆಯಡಿ ಬಾದಾಮಿ ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ವರ್ಚುವಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದ್ದು, ಬಾದಾಮಿ ರೈಲ್ವೆ ನಿಲ್ದಾಣ ಪುನರಾಭಿವೃದ್ಧಿಗೆ ರೂಪಾಯಿ 15.21 ಕೋಟಿ ಮಂಜೂರಾಗಿದ್ದು, ಈ ಮೊತ್ತದಲ್ಲಿ ಪ್ಲಾಟ್ಫಾರ್ಮ್ ಶೆಲ್ಟರ್, ಪಾರ್ಕಿಂಗ್, ಗಾರ್ಡನ್, ಎಸ್ಕಲೇಟರ್, ಲಿಫ್ಟ್ ಇನ್ನುಳಿದ ಆಧುನಿಕ ಸೌಲಭ್ಯವನ್ನು ನೀಡಲಾಗುವುದು. ಇದರೊಂದಿಗೆ ಚಾಲುಕ್ಯರ ರಾಜಧಾನಿ ಬಾದಾಮಿಗೆ ಪ್ರವಾಸಿಗರನ್ನು ಸೆಳೆಯುವತ್ತ ಹಾಗೂ ಸುಗಮ ಸಂಚಾರಕ್ಕೆ ಸಂಸದರ ಕಾರ್ಯ ನಿರಂತರವಾಗಿದೆ. ಸನ್ಮಾನ್ಯ ಪಿಸಿ ಗದ್ದಿಗೌಡರು ಇಲ್ಲಿ ಅಮೃತ ಭಾರತ ಯೋಜನೆ ಅಡಿ ನಮಗೆ 17 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನು ತಂದು ಬಾದಾಮಿಯ ರೈಲ್ವೆ ಸ್ಟೇಷನನ್ನು ಪ್ರವಾಸಿಗರು ಸೆಳೆಯುವಂತೆ ಮಾಡ್ತಾ ಇದ್ದಾರೆ. ಬಾದಾಮಿಯಲ್ಲಿ ಹಾದು ಹೋಗುವಂಥ ಎಲ್ಲ ಎಕ್ಸ್ಪ್ರೆಸ್ ರೈಲುಗಳು, ವಾರಣಾಸಿ ಆಗಿರ್ಬೋದು, ಶಿರ್ಡಿ ಆಗಿರ್ಬೋದು, ಬಿಕಾನೇರ್ ಆಗಿರ್ಬೋದು, ಗದಗ್ ಮುಂಬೈ ಟ್ರೈನು, ಎಲ್ಲ ಟ್ರೈನ್ಗಳು, ಮಂಗಳೂರು ಟ್ರೈನು, ವಿಜಯಪುರ ಸ್ಪೆಷಲ್ ಟ್ರೈನ್, ಎಲ್ಲ ಟ್ರೈನ್ಗಳು ಬಾದಾಮಿಯಲ್ಲಿ ನಿಲ್ಲೋದಕ್ಕೆ ನಮ್ಮ ಸನ್ಮಾನ್ಯ ಪಿಸಿ ಗದ್ದಿಗೌಡರ ಶ್ರಮವೇ ಕಾರಣ. ಬಾದಾಮಿಯ ರೈಲ್ವೆ ನಿಲ್ದಾಣದಲ್ಲಿ ಡಬ್ಲಿಂಗ್ ಇರ್ಬೋದು ಹಾಗೂ ಅತ್ಯಂತ ಎಕ್ಸ್ಪ್ರೆಸ್ ಹೋಗೋದಕ್ಕೆ ಎಲೆಕ್ಟ್ರಿಕಲ್ ಮಾಡಲಿಕ್ಕೆ ಪಾಪ ಹಗಲಿರುಳು ಶ್ರಮಿಸ್ತಕ್ಕಂಥ ಮಾನ್ಯ ಶ್ರೀ ಗದ್ದಿಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಗುಳೇದ್ಗುಡ್ ರೈಲ್ವೆ ನಿಲ್ದಾಣ, ಬಾದಾಮಿ ರೈಲ್ವೆ ನಿಲ್ದಾಣ ಹಾಗೂ ಶಿರೂರ್ ಗೇಟ್ ಹತ್ತಿರ ರೈಲ್ವೆ ಮೇಲ್ಸೇತುವೆಗಳು ಮಂಜೂರಾಗಿದ್ದು, ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಇದೆಲ್ಲವೂ ರೈಲ್ವೆ ಇಲಾಖೆಯಲ್ಲಿ ನಡೆಸಲಾದ ಕಾಮಗಾರಿಗಳ ಸಣ್ಣ ಝಲಕ್. ಇನ್ನೂ ಹಲವಾರಿದೆ. ಸದಾ ಪ್ರಗತಿಯೆಡೆಗೆ ಪಿಸಿ ಗದ್ದಿಗೌಡರವರ ಕಾರ್ಯ ನಿರಂತರವಾದದ್ದು. ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಗದ್ದಿಗೌಡರ್.